ಕಾಡಿನಲ್ಲಿದ್ದು ನಿರಂತರ ಹೋರಾಟ ಮಾಡಿದವರು, ಸಮಾಜದ ವ್ಯವಸ್ಥೆಯ ಬಗ್ಗೆ ಅಸಮಾಧಾನ ಹೊಂದಿರೋರು, ಬಟ್ ಮುಖ್ಯವಾಹಿನಿಗೆ ಬರುವ ನಿರ್ಧಾರ ಮಾಡಿಬಿಟ್ರು. ಆಗ ಸಹಜವಾಗಿ ರಾಜ್ಯ ಅತಿ ದೊಡ್ಡ ಘಟನೆಗೆ ನಿನ್ನೆ ಸಾಕ್ಷಿ ಆಗಬೇಕಾಯಿತು. ಕಾರಣ 6 ಜನ ನಕ್ಸಲರು ಕೂಡ ಬಂದು ನಿನ್ನೆ ಶರಣಾಗ್ಬಿಟ್ರು. ಆದ್ರೆ ಇವರ ವಿರುದ್ಧ ಹಲವು ಪ್ರಕರಣಗಳಿದೆಯಲ್ಲ, ಮುಂದಿನ ಹೋರಾಟದ ಹಾದಿಗಳು ಹೇಗಿರುತ್ತೆ, ಕಾನೂನು ಪ್ರಕ್ರಿಯೆಗಳು ಹೇಗೆ ಸಾಗುತ್ತೆ, ಸಹಜ ಜೀವನ ಮಾಡೋದಕ್ಕೆ ಸಾಧ್ಯನಾ, ಈ ಎಲ್ಲದರ ಕುರಿತು ಕೂಡ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕರ್ನಾಟಕದ ಮುಂಡಗಾರು ಲತಾ, ಜಯಣ್ಣ, ವನಜಾಕ್ಷಿ, ಕೇರಳದ ಜೀಶಾ, ಸುಂದರಿ ಹಾಗೂ ತಮಿಳುನಾಡಿನ ಕೆ ವಸಂತ ಕರಾಳ ಅಧ್ಯಾಯಕ್ಕೆ ತೆರೆ ಎಳೆದಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಮುಂದೆ ಮಂಡಿಯೂರಿದ್ದಾರೆ. ಹೀಗೆ ಶಸ್ತ್ರಾಸ್ತ್ರ ತ್ಯಾಗ ಮಾಡಿರುವ ಕೆಂಪು ಉಗ್ರರ ಹಿಂದಿನ ಪ್ರಕರಣಗಳ ಕುರಿತು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇಲ್ಲಿದೆ. ಸಿಎಂ ಎದುರು ಮಂಡಿಯೂರಿದ 6 ನಕ್ಸಲರು. ಯಾರ್ಯಾರ ವಿರುದ್ಧ ಎಷ್ಟೆಷ್ಟು ಪ್ರಕರಣಗಳಿವೆ? ರಾಜ್ಯದಲ್ಲಿ ನಕ್ಸಲರ ಆಟ ಕೊನೆಗೂ ಬಂದಾಗಿದೆ. ಮೋಸ್ಟ್ ವಾಂಟೆಡ್ ಕೆಂಪು ಉಗ್ರರು ಬಂದೂಕು ಕೆಳಗಿಳಿಸಿ ತಲೆಬಾಗಿದ್ದಾರೆ. ಹೀಗೆ ಶರಣಾದ 6 ನಕ್ಸಲರ ವಿರುದ್ಧವೂ ಹಲವು ಪ್ರಕರಣಗಳು ದಾಖಲಾಗಿವೆ. ಯಾವುದು ಅಂತ ನೋಡೋದಾದ್ರೆ, ಯಾರ ವಿರುದ್ಧ ಎಷ್ಟಿದೆ ಕೇಸ್? ಮುಂಡಗಾರು ಲತಾ 3 ಕೊಲೆ ಪ್ರಕರಣ ಸಹಿತ 85 ಕೇಸ್, ಕರ್ನಾಟಕದಲ್ಲಿ 65, ಕೇರಳದಲ್ಲಿ 20 ಕೇಸ್. ಸುಂದರಿ ವಿರುದ್ಧ 2 ಕೊಲೆ ಪ್ರಕರಣ ಸಹಿತ 71 ಕೇಸ್, ಕರ್ನಾಟಕದಲ್ಲಿ 22, ಕೇರಳದಲ್ಲಿ 49 ಕೇಸ್. ವನಜಾಕ್ಷಿ ವಿರುದ್ಧ 2 ಕೊಲೆ ಪ್ರಕರಣ ಸಹಿತ 29 ಕೇಸ್, ಕರ್ನಾಟಕದಲ್ಲಿ 23, ಕೇರಳದಲ್ಲಿ 5 ಕೇಸ್ ಇದೆ. ಜಾನ್ ಅಲಿಯಾಸ್ ಜಯಣ್ಣ ಅಲಿಯಾಸ್ ಮಾರಪ್ಪ ಆರೋಟಿ ವಿರುದ್ಧ 50 ಕೇಸ್, ಕರ್ನಾಟಕದಲ್ಲಿ 23, ಕೇರಳದಲ್ಲಿ 27 ಕೇಸ್. ಜೀಶಾ ವಿರುದ್ಧ ಕೇರಳದಲ್ಲಿ 17 ಪ್ರಕರಣಗಳಿವೆ, ಕರ್ನಾಟಕದಲ್ಲಿ ಯಾವುದೇ ಪ್ರಕರಣಗಳು ದಾಖಲಾಗಿಲ್ಲ. ರಮೇಶ್ ಅಲಿಯಾಸ್ ವಸಂತ್ ವಿರುದ್ಧ ಕೇರಳದಲ್ಲಿ ಒಟ್ಟು 8 ಕೇಸ್, ಕರ್ನಾಟಕದಲ್ಲಿ ಯಾವುದೇ ಕೇಸ್ ದಾಖಲಾಗಿಲ್ಲ. ಹೀಗೆ ಒಬ್ಬೊಬ್ಬರ ಹಿಂದೆಯೂ ಹಲವು ಕೇಸ್ಗಳು ದಾಖಲಾಗಿವೆ. ಈ ಪ್ರಕರಣಗಳ ಸಂಬಂಧ ತನಿಖೆ ಹೇಗಿರಲಿದೆ, ಯಾವ ಶಿಕ್ಷೆ ಆಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಸುನಿಲ್ ಧರ್ಮಸ್ಥಳ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಾಡಿನಲ್ಲಿದ್ದು ನಿರಂತರ ಹೋರಾಟ ಮಾಡಿದವರು, ಸಮಾಜದ ವ್ಯವಸ್ಥೆಯ ಬಗ್ಗೆ ಅಸಮಾಧಾನ ಹೊಂದಿರೋರು, ಬಟ್ ಮುಖ್ಯವಾಹಿನಿಗೆ ಬರುವ ನಿರ್ಧಾರ ಮಾಡಿಬಿಟ್ರು. ಆಗ ಸಹಜವಾಗಿ ರಾಜ್ಯ ಅತಿ ದೊಡ್ಡ ಘಟನೆಗೆ ನಿನ್ನೆ ಸಾಕ್ಷಿ ಆಗಬೇಕಾಯಿತು. ಕಾರಣ 6 ಜನ ನಕ್ಸಲರು ಕೂಡ ಬಂದು ನಿನ್ನೆ ಶರಣಾಗ್ಬಿಟ್ರು. ಆದ್ರೆ ಇವರ ವಿರುದ್ಧ ಹಲವು ಪ್ರಕರಣಗಳಿದೆಯಲ್ಲ, ಮುಂದಿನ ಹೋರಾಟದ ಹಾದಿಗಳು ಹೇಗಿರುತ್ತೆ, ಕಾನೂನು ಪ್ರಕ್ರಿಯೆಗಳು ಹೇಗೆ ಸಾಗುತ್ತೆ, ಸಹಜ ಜೀವನ ಮಾಡೋದಕ್ಕೆ ಸಾಧ್ಯನಾ, ಈ ಎಲ್ಲದರ ಕುರಿತು ಕೂಡ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕರ್ನಾಟಕದ ಮುಂಡಗಾರು ಲತಾ, ಜಯಣ್ಣ, ವನಜಾಕ್ಷಿ, ಕೇರಳದ ಜೀಶಾ, ಸುಂದರಿ ಹಾಗೂ ತಮಿಳುನಾಡಿನ ಕೆ ವಸಂತ ಕರಾಳ ಅಧ್ಯಾಯಕ್ಕೆ ತೆರೆ ಎಳೆದಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಮುಂದೆ ಮಂಡಿಯೂರಿದ್ದಾರೆ. ಹೀಗೆ ಶಸ್ತ್ರಾಸ್ತ್ರ ತ್ಯಾಗ ಮಾಡಿರುವ ಕೆಂಪು ಉಗ್ರರ ಹಿಂದಿನ ಪ್ರಕರಣಗಳ ಕುರಿತು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇಲ್ಲಿದೆ. ಸಿಎಂ ಎದುರು ಮಂಡಿಯೂರಿದ 6 ನಕ್ಸಲರು. ಯಾರ್ಯಾರ ವಿರುದ್ಧ ಎಷ್ಟೆಷ್ಟು ಪ್ರಕರಣಗಳಿವೆ? ರಾಜ್ಯದಲ್ಲಿ ನಕ್ಸಲರ ಆಟ ಕೊನೆಗೂ ಬಂದಾಗಿದೆ. ಮೋಸ್ಟ್ ವಾಂಟೆಡ್ ಕೆಂಪು ಉಗ್ರರು ಬಂದೂಕು ಕೆಳಗಿಳಿಸಿ ತಲೆಬಾಗಿದ್ದಾರೆ. ಹೀಗೆ ಶರಣಾದ 6 ನಕ್ಸಲರ ವಿರುದ್ಧವೂ ಹಲವು ಪ್ರಕರಣಗಳು ದಾಖಲಾಗಿವೆ. ಯಾವುದು ಅಂತ ನೋಡೋದಾದ್ರೆ, ಯಾರ ವಿರುದ್ಧ ಎಷ್ಟಿದೆ ಕೇಸ್? ಮುಂಡಗಾರು ಲತಾ 3 ಕೊಲೆ ಪ್ರಕರಣ ಸಹಿತ 85 ಕೇಸ್, ಕರ್ನಾಟಕದಲ್ಲಿ 65, ಕೇರಳದಲ್ಲಿ 20 ಕೇಸ್. ಸುಂದರಿ ವಿರುದ್ಧ 2 ಕೊಲೆ ಪ್ರಕರಣ ಸಹಿತ 71 ಕೇಸ್, ಕರ್ನಾಟಕದಲ್ಲಿ 22, ಕೇರಳದಲ್ಲಿ 49 ಕೇಸ್. ವನಜಾಕ್ಷಿ ವಿರುದ್ಧ 2 ಕೊಲೆ ಪ್ರಕರಣ ಸಹಿತ 29 ಕೇಸ್, ಕರ್ನಾಟಕದಲ್ಲಿ 23, ಕೇರಳದಲ್ಲಿ 5 ಕೇಸ್ ಇದೆ. ಜಾನ್ ಅಲಿಯಾಸ್ ಜಯಣ್ಣ ಅಲಿಯಾಸ್ ಮಾರಪ್ಪ ಆರೋಟಿ ವಿರುದ್ಧ 50 ಕೇಸ್, ಕರ್ನಾಟಕದಲ್ಲಿ 23, ಕೇರಳದಲ್ಲಿ 27 ಕೇಸ್. ಜೀಶಾ ವಿರುದ್ಧ ಕೇರಳದಲ್ಲಿ 17 ಪ್ರಕರಣಗಳಿವೆ, ಕರ್ನಾಟಕದಲ್ಲಿ ಯಾವುದೇ ಪ್ರಕರಣಗಳು ದಾಖಲಾಗಿಲ್ಲ. ರಮೇಶ್ ಅಲಿಯಾಸ್ ವಸಂತ್ ವಿರುದ್ಧ ಕೇರಳದಲ್ಲಿ ಒಟ್ಟು 8 ಕೇಸ್, ಕರ್ನಾಟಕದಲ್ಲಿ ಯಾವುದೇ ಕೇಸ್ ದಾಖಲಾಗಿಲ್ಲ. ಹೀಗೆ ಒಬ್ಬೊಬ್ಬರ ಹಿಂದೆಯೂ ಹಲವು ಕೇಸ್ಗಳು ದಾಖಲಾಗಿವೆ. ಈ ಪ್ರಕರಣಗಳ ಸಂಬಂಧ ತನಿಖೆ ಹೇಗಿರಲಿದೆ, ಯಾವ ಶಿಕ್ಷೆ ಆಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಸುನಿಲ್ ಧರ್ಮಸ್ಥಳ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಾಡಿನಲ್ಲಿದ್ದು ನಿರಂತರ ಹೋರಾಟ ಮಾಡಿದವರು, ಸಮಾಜದ ವ್ಯವಸ್ಥೆಯ ಬಗ್ಗೆ ಅಸಮಾಧಾನ ಹೊಂದಿರೋರು,
ಬಟ್ ಮುಖ್ಯವಾಹಿನಿಗೆ ಬರುವ ನಿರ್ಧಾರ ಮಾಡಿಬಿಟ್ರು. ಆಗ ಸಹಜವಾಗಿ ರಾಜ್ಯ ಅತಿ ದೊಡ್ಡ ಘಟನೆಗೆ ನಿನ್ನೆ ಸಾಕ್ಷಿ ಆಗ್ಬೇಕಾಯ್ತು. ಕಾರಣ 6 ಜನ ನಕ್ಸಲರು ಕೂಡ ಬಂದು ನಿನ್ನೆ ಶರಣಾಗ್ಬಿಟ್ರು. ಆದ್ರೆ ಇವರ ವಿರುದ್ಧ ಹಲವು ಪ್ರಕರಣಗಳಿದೆಯಲ್ಲ, ಮುಂದಿನ ಹೋರಾಟದ ಹಾದಿಗಳು ಹೇಗಿರುತ್ತೆ, ಕಾನೂನು ಪ್ರಕ್ರಿಯೆಗಳು ಹೇಗೆ ಸಾಗುತ್ತೆ, ಸಹಜ ಜೀವನ ಮಾಡೋದಕ್ಕೆ ಸಾಧ್ಯನಾ, ಈ ಎಲ್ಲದರ ಕುರಿತು ಕೂಡ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕರ್ನಾಟಕದ ಮುಂಡಗಾರು ಲತಾ, ಜಯಣ್ಣ, ವನಜಾಕ್ಷಿ, ಕೇರಳದ ಜೀಶಾ, ಸುಂದರಿ ಹಾಗೂ ತಮಿಳುನಾಡಿನ ಕೆ ವಸಂತ ಕರಾಳ ಅಧ್ಯಾಯಕ್ಕೆ ತೆರೆ ಎಳೆದಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಮುಂದೆ ಮಂಡಿಯೂರಿದ್ದಾರೆ. ಹೀಗೆ ಶಸ್ತ್ರಾಸ್ತ್ರ ತ್ಯಾಗ ಮಾಡಿರುವ ಕೆಂಪು ಉಗ್ರರ ಹಿಂದಿನ ಪ್ರಕರಣಗಳ ಕುರಿತು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇಲ್ಲಿದೆ. ಸಿಎಂ ಎದುರು ಮಂಡಿಯೂರಿದ 6 ನಕ್ಸಲರು. ಯಾರ್ಯಾರ ವಿರುದ್ಧ ಎಷ್ಟೆಷ್ಟು ಪ್ರಕರಣಗಳಿವೆ? ರಾಜ್ಯದಲ್ಲಿ ನಕ್ಸಲರ ಆಟ ಕೊನೆಗೂ ಬಂದಾಗಿದೆ. ಮೋಸ್ಟ್ ವಾಂಟೆಡ್ ಕೆಂಪು ಉಗ್ರರು ಬಂದೂಕು ಕೆಳಗಿಳಿಸಿ ತಲೆಬಾಗಿದ್ದಾರೆ. ಹೀಗೆ ಶರಣಾದ 6 ನಕ್ಸಲರ ವಿರುದ್ಧವೂ ಹಲವು ಪ್ರಕರಣಗಳು ದಾಖಲಾಗಿವೆ. ಯಾವುದು ಅಂತ ನೋಡೋದಾದ್ರೆ, ಯಾರ ವಿರುದ್ಧ ಎಷ್ಟಿದೆ ಕೇಸ್? ಮುಂಡಗಾರು ಲತಾ 3 ಕೊಲೆ ಪ್ರಕರಣ ಸಹಿತ 85 ಕೇಸ್. ಕರ್ನಾಟಕದಲ್ಲಿ 65, ಕೇರಳದಲ್ಲಿ 20 ಕೇಸ್. ಸುಂದರಿ ವಿರುದ್ಧ 2 ಕೊಲೆ ಪ್ರಕರಣ ಸಹಿತ 71 ಕೇಸ್. ಕರ್ನಾಟಕದಲ್ಲಿ 22, ಕೇರಳದಲ್ಲಿ 49 ಕೇಸ್. ವನಜಾಕ್ಷಿ ವಿರುದ್ಧ 2 ಕೊಲೆ ಪ್ರಕರಣ ಸಹಿತ 29 ಕೇಸ್. ಕರ್ನಾಟಕದಲ್ಲಿ 23, ಕೇರಳದಲ್ಲಿ 5 ಕೇಸ್ ಇದೆ. ಜಾನ್ ಅಲಿಯಾಸ್ ಜಯಣ್ಣ ಅಲಿಯಾಸ್ ಮಾರಪ್ಪ ಆರೋಟಿ ವಿರುದ್ಧ 50 ಕೇಸ್. ಕರ್ನಾಟಕದಲ್ಲಿ 23, ಕೇರಳದಲ್ಲಿ 27 ಕೇಸ್. ಜೀಶಾ ವಿರುದ್ಧ ಕೇರಳದಲ್ಲಿ 17 ಪ್ರಕರಣಗಳಿವೆ. ಕರ್ನಾಟಕದಲ್ಲಿ ಯಾವುದೇ ಪ್ರಕರಣಗಳು ದಾಖಲಾಗಿಲ್ಲ. ರಮೇಶ್ ಅಲಿಯಾಸ್ ವಸಂತ್ ವಿರುದ್ಧ ಕೇರಳದಲ್ಲಿ ಒಟ್ಟು 8 ಕೇಸ್. ಕರ್ನಾಟಕದಲ್ಲಿ ಯಾವುದೇ ಕೇಸ್ ದಾಖಲಾಗಿಲ್ಲ. ಹೀಗೆ ಒಬ್ಬೊಬ್ಬರ ಹಿಂದೆಯೂ ಹಲವು ಕೇಸ್ಗಳು ದಾಖಲಾಗಿವೆ. ಈ ಪ್ರಕರಣಗಳ ಸಂಬಂಧ ತನಿಖೆ ಹೇಗಿರಲಿದೆ, ಯಾವ ಶಿಕ್ಷೆ ಆಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಸುನಿಲ್ ಧರ್ಮಸ್ಥಳ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಾಡಿನಲ್ಲಿದ್ದು ನಿರಂತರ ಹೋರಾಟ ಮಾಡಿದವರು, ಸಮಾಜದ ವ್ಯವಸ್ಥೆಯ ಬಗ್ಗೆ ಅಸಮಾಧಾನ ಹೊಂದಿರೋರು, ಬಟ್ ಮುಖ್ಯವಾಹಿನಿಗೆ ಬರುವ ನಿರ್ಧಾರ ಮಾಡಿಬಿಟ್ರು. ಆಗ ಸಹಜವಾಗಿ ರಾಜ್ಯ ಅತಿ ದೊಡ್ಡ ಘಟನೆಗೆ ನಿನ್ನೆ ಸಾಕ್ಷಿ ಆಗ್ಬೇಕಾಯ್ತು. ಕಾರಣ 6 ಜನ ನಕ್ಸಲರು ಕೂಡ ಬಂದು ನಿನ್ನೆ ಶರಣಾಗ್ಬಿಟ್ರು. ಆದ್ರೆ ಇವರ ವಿರುದ್ಧ ಹಲವು ಪ್ರಕರಣಗಳಿದೆಯಲ್ಲ, ಮುಂದಿನ ಹೋರಾಟದ ಹಾದಿಗಳು ಹೇಗಿರುತ್ತೆ, ಕಾನೂನು ಪ್ರಕ್ರಿಯೆಗಳು ಹೇಗೆ ಸಾಗುತ್ತೆ, ಸಹಜ ಜೀವನ ಮಾಡೋದಕ್ಕೆ ಸಾಧ್ಯನಾ, ಈ ಎಲ್ಲದರ ಕುರಿತು ಕೂಡ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕರ್ನಾಟಕದ ಮುಂಡಗಾರು ಲತಾ, ಜಯಣ್ಣ, ವನಜಾಕ್ಷಿ, ಕೇರಳದ ಜೀಶಾ, ಸುಂದರಿ ಹಾಗೂ ತಮಿಳುನಾಡಿನ ಕೆ ವಸಂತ ಕರಾಳ ಅಧ್ಯಾಯಕ್ಕೆ ತೆರೆ ಎಳೆದಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಮುಂದೆ ಮಂಡಿಯೂರಿದ್ದಾರೆ. ಹೀಗೆ ಶಸ್ತ್ರಾಸ್ತ್ರ ತ್ಯಾಗ ಮಾಡಿರುವ ಕೆಂಪು